ಆಗ್ಲೇ ನಮ್ಮ ಪಿಜ್ಜಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಜಲಾಬಿನು, ಬ್ಲ್ಯಾಕ್ ಆಲಿವ್ಸ್, ರೆಡ್ ಇದು ಮತ್ತೆ ಕ್ಯಾಪ್ಸಿಕಮ್, ಮಶ್ರೂಮ್ ಎಲ್ಲ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತೈತೆ ನಮ್ದು ವೆಜ್ ಲೋಡೆಡ್ ಪಿಜ್ಜಾ. 269 ಡಿಗ್ರಿ ಟೆಂಪರೇಚರ್, ಎಷ್ಟು ಬಿಸಿ ಇರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ನಮ್ಮ ಪಿಜ್ಜಾ ರೆಡಿ. ನಮ್ಮ ವೆಜ್ ಲೋಡೆಡ್ ಪಿಜ್ಜಾ ನೋಡಿ ರೆಡಿ ಆಗೈತೆ. ಲವ್ ತಿನ್ಬಿಟ್ಟು ಆನೆಸ್ಟ್ ಆಗಿ ಹೇಳ್ಬೇಕು ನೀನು. ಚೆನ್ನಾಗೈತಾ? ಎಕ್ಸ್ ಗರ್ಲ್ ಫ್ರೆಂಡ್ ಮೇಲಾಣೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಏನು ಮಾಡ್ತೀನಿ ಗೊತ್ತಾ? ನಿಮಗೆ ಪಿಜ್ಜಾ ಮಾಡೋದನ್ನ ಹೇಳ್ಕೊಡ್ತೀವಿ ನಾವು ಇವತ್ತು. ಬನ್ನಿ, ಈ ಥರದ್ದೇ ಒಂದು ಪಿಜ್ಜಾನ ನಾವೇ ಹೋಗ್ಬಿಟ್ಟು ಇವಾಗ ಕಿಚನ್ ಒಳಗಡೆ ಪ್ರಿಪೇರ್ ಮಾಡ್ಕೊಂಡು ನಾವೇ ತಿನ್ನೋಣ. ನಾನು, ನಿಖಿಲು, ಕೃಣಾಲು ಎಲ್ಲರೂ ಸೇರ್ಕೊಂಡು ಇವಾಗ ಕೃಣಾಲ್ ಹೇಳ್ಕೊಡ್ತಾನೆ ನಮಗೆ ಪಿಜ್ಜಾ ಹೆಂಗೆ ಮಾಡೋದು ಅಂತ. ಏನ್ರೋ ಹಾಂ, ನಿಮ್ಮದೇ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೀ ಫೈರಾ ಪಬ್ಜಿನ? ಹೋಗಿ ಓದ್ಕೊಳ್ಳಲ್ಲ. ಕೃಣಾಲು ಹೋಟ್ಲು ಒಳಗಡೆ ಅಲ್ಲ, ಕೃಣಾಲ್ದು ಚಿಕಾಗೋ ಪಿಜ್ಜಾ ಇದ್ರೊಳಗಡೆ ಕಿಚನ್ ಒಳಗಡೆ ಹೋಗೋಣ. ಬನ್ನಿ ಪಿಜ್ಜಾನ ರೆಡಿ ಮಾಡೋಣ. ಅಲ್ಲ ಒಳಗೆ ನೀವು ಬರ್ತೀರನೋ? ಬೇಡ ಕಣೋ, ನೀವು ಬರ್ತೀರಾ? ಇವರಿಬ್ರು ಎಕ್ಸ್ಟ್ರಾ ಪ್ಲೇಯರ್ಸು, ನಮಗೆ ಗೊತ್ತಿರಲಿಲ್ಲ, ಅವರು ಕೂಡ ಇದ್ದಾರೆ. ಇವಾಗ ಪಿಜ್ಜಾ ಮಾಡೋದು ಹೇಳ್ಕೊಡ್ತೀವಿ ನಿಮ್ಗೆ. ರೆಡಿ? 3 ಪಿಜ್ಜಾ ತಿಂದ ಪಿಜ್ಜಾ ಮಾಡ್ತೀವಿ ಇವಾಗ. ಸಬ್ಸ್ಕ್ರೈಬ್ ಮಾಡಿಲ್ವ ನನ್ನ? ಬನ್ನಿ ಈಚೆ ನಡೀರಿ. ಸುಮ್ಮನೆ ಬನ್ನಿ ಹೋಗ್ಲಿ. ಬೇಡ ಬರೋ, ಸುಮ್ಮನೆ ಬರೋ. ಓಪನ್ ಮಾಡಿ ಯೂಟ್ಯೂಬ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಕಾಸ್ ವ್ಲಾಗ್ಸ್ ಅಂತ. ಹೋಗ್ರೋ ಈಚೆ ಅಂದ್ರೆ ಹೊಟ್ಟಾಯ್ತವ್ರು. ವಿಕಾಸ್ ವ್ಲಾಗ್ಸ್, ವಿಕಾಸ್ ಅಂತ ಹೊಡೆದ್ರೆ ಇರೋ. ಬರ್ತೀನಿ. ಯಾರದು ನೋಡ್ದಾ? ನಾನು ಅವತ್ತು ಹೇಳ್ದೆ ತಾನೆ ಸಬ್ಸ್ಕ್ರೈಬ್ ಮಾಡು. ಇನ್ನೂ ಒಂದಾಯ್ತು ಇರೋ. ಸಬ್ಸ್ಕ್ರೈಬ್ ಮಾಡಿದ್ಯಲ್ಲ, ಆಗ್ಲೇ ಮಾಡ್ದಲ್ಲ. ಮನೆಗೆ ಹೋಗಿ ನೋಡು ವಿಡಿಯೋಗಳನ್ನ. ಗೈಸ್ ಇದು ನೋಡಿ, ಇವಾಗ ಕಿಚನ್ ಅಲ್ಲಿ ಏನೇನೈತೆ ಪಿಜ್ಜಾ ಮಾಡಕ್ಕೆ ನಮ್ಗೆ ಏನೇನ್ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಕೃಣಾಲ್. ಮೇನ್ ಓವನ್ ಇದರಲ್ಲೇ ಪಿಜ್ಜಾ ಆಗೋದು. ಎಷ್ಟಿದು ಕೃಣಾಲ್ ಓವನ್? ಅದೇ 9 ಲಕ್ಷ ಆಯ್ತು ಗೈಸ್ ನೋಡಿ, ಇದು 9 ಲಕ್ಷ ರೂಪಾಯಿ ಇದು ಓವನ್. ಅಲ್ಲ ಇವಾಗ ಹೊಸ್ದಾಗಿ ತಗೊಂಡ್ರೆ 9 ಲಕ್ಷ, ಇವಾಗ ಒಬ್ರು ಯೂಸ್ ಮಾಡಿರೋದು ತಗೊಂಡ್ರೆ 1 ಲಕ್ಷ 1.5 ಲಕ್ಷ ಕಮ್ಮಿ ಅಷ್ಟೇ. ಚೆನ್ನಾಗೈತಿ ಇರೋದಿಲ್ಲ. ಬಿಸಿ ಇರ್ತದಲ್ವಾ? ಇಲ್ಲೂ ಇರ್ತದ ಸ್ವಲ್ಪ. ಅದು ತೋರಿಸಿ ಇಂಗ್ರೀಡಿಯೆಂಟ್ಸ್ಗಳ ಇದರಲ್ಲಿ ಬೆಳಗ್ಗೆ ತುಂಬಿಟ್ಟಿರ್ತೀವಿ. ಎತ್ತು ಇದು ರೆಡ್ ಪ್ಯಾಪ್ರಿಕಾ. ಏನಿದು? ರೆಡ್ ಪ್ಯಾಪ್ರಿಕಾ ಗೈಸ್. ಇದು ಬ್ಲ್ಯಾಕ್ ಆಲಿವ್ಸು. ಇದು ಅಲಪಿನೋ. ತೋರಿಸ್ರಿ ಅದೇ ಅಲಪಿನೋ. ಆನಿಯನ್ನು, ಜೋಳ, ಖಾಲಿ ತಲೆ ಹುಷಾರು, ಕ್ಯಾಪ್ಸಿಕಮ್, ಮಶ್ರೂಮು ಇದೆಲ್ಲ ಬೆಳಗ್ಗೆ ಕಟ್ ಮಾಡ್ಬಿಟ್ಟು ಇಟ್ಕೊಂಡಿರ್ತೀರಾ? ಇವೆಲ್ಲ ಖಾಲಿ. ಇದು ಆ ಕಡೆ ಚಿಕನ್ ಇಡ್ತೀವಿ, ಚಿಕನ್ ಅಲ್ಲಿ ಇಡ್ತಿಲ್ಲ ಇವಾಗೆಲ್ಲ. ಚೀಸು, ಇದು ಪಿಜ್ಜಾ ಸಾಸ್. ಇದು ಸಾಸ್ ತುಂಬಿಡೋಣ ಇರಿ ಸಾಸ್. ಗೈಸ್ ನಾವಿವಾಗ ಚನ್ನಪಟ್ಟಣ ಚಿಕಾಗೋ ಪಿಜ್ಜಾದಲ್ಲಿ ನಾನೇ ಇವಾಗ ಪಿಜ್ಜಾನ ರೆಡಿ ಮಾಡ್ತೀನಿ. ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾ ಕೃಣಾಲ್ ನನಗೆ ಹೇಳ್ಕೊಡ್ತಾನೆ, ಗೈಡ್ ಮಾಡ್ತಾನೆ. ನಾವು ಪಿಜ್ಜಾ ಮಾಡೋಣ. ಬರೋ ಇಲ್ಲಿ ಸೈಜ್ ಬೇಸ್ ಬೈಲಿ. ಗೈಸ್ ಇವನು ಟೋಪಿ ಹಾಕ್ಸಿದೀವಿ, ಆ ಟೋಪಿ ಮೀರ್ಬಿಟ್ಟು ಕೂದಲೆಲ್ಲ ಈಚೆ ಬರ್ತೈತೆ. ಹಿಂಗೆ ಹಾಕೊಳ್ಳೋದು ಟೋಪಿನ. ಮೀಡಿಯಂ ಸೈಜ್ದು ಪಿಜ್ಜಾನ ರೆಡಿ ಮಾಡ್ತೀನಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ನಿಮ್ಗೆ ಹೆಂಗ್ ಮಾಡೋದು ಅಂತ. ಕೃಣಾಲ್ ಮಾಡೋಣ. ಫಸ್ಟ್ ಏನೇನು ಹಾಕ್ಬೇಕು? ಇವಾಗ ಪಿಜ್ಜಾನ ಇಟ್ಕೊಂಡಿದೀವಿ. ಇದು ಪಿಜ್ಜಾ ಸಾಸು. ಫಸ್ಟ್ ಸಾಸ್ ಹಾಕ್ಬೇಕು. ಫಸ್ಟ್ ಪಿಜ್ಜಾ ಸಾಸ್ ಹಾಕ್ಬೇಕು. ಎಷ್ಟು ಮಾಮೂಲಿ ಮೇಲೆ ಬೌಲ್ ಎತ್ಕೊಂಡು ಹಿಂಗೆ ತಿರುಗಿಸಿ ಒಂದು ಸ್ವಲ್ಪ ಹಾಕ್ಬಿಟ್ಟು. ಫಸ್ಟ್ ಗೈಸ್ ಫಸ್ಟು ಪಿಜ್ಜಾ ಸಾಸ್ನ ಹಾಕ್ಬೇಕು. ಪಿಜ್ಜಾ ಸಾಸ್ನ ಎತ್ಕೊಂಡಿದೀವಿ. ಸಾಕಾ? ಅದನ್ನು ತಿರುಗಿಸಿ ಫುಲ್ಲು ಪಿಜ್ಜಾ ಸಾಸ್ನ ಹಾಕ್ತಾ ಇದೀವಿ ಗೈಸ್. ಇನ್ನೂ ಎತ್ಕೊಳ್ಳಿಲ್ಲ. ಇನ್ನೂ ಬೇಕಾ? ಇನ್ನೊಂದು ಸ್ವಲ್ಪ ಪಿಜ್ಜಾ ಸಾಸ್ನ ಹಾಕೋಣ. ಇದೇನು ಖಾರನ ಏನಿದು? ಇಲ್ಲ, ನಾರ್ಮಲ್ ಟೊಮೆಟೊ ಮತ್ತೆ ಗಾರ್ಲಿಕ್ ಅಷ್ಟೇ. ಟೊಮೆಟೊ ಮತ್ತೆ ಗಾರ್ಲಿಕ್ ಇದು ಸಾಸ್ ಮಾಡಿರೋ ಸಾಸ್. ಸಾಕಾ? ಸಾಕು ಅದೇ ಇಟ್ಕೊಳ್ಳಿ ಗೈಸ್. ನೆಕ್ಸ್ಟ್ ಐಟಮು ಚೀಸ್ ಡಿಪ್ಪು. ಹೆಂಗೆ ಹಾಕೋದು? ಇದು ಜಲಪಿನೋ ಡಿಪ್ಪು. ನೀನು ಹಾಕು. ಇದು ಫುಲ್ ಹಿಂಗೆ ರೌಂಡ್ ಹಾಕಿ ಹಿಂಗೆ ಹಿಡ್ಕೊಳ್ಳಿ, ಪ್ರೆಸ್ ಮಾಡಿ 2 ಕೈಲೂ. ಹಾಂ, ಎಲ್ಲಿ ರೌಂಡ್ ಇಲ್ಲ, ಫುಲ್ ರೌಂಡ್. ಗೈಸ್ ಇದೇನಿದು? ಹಾಕಿ. ಏನು? ಜಲಪಿನೋ ಡಿಪ್ಪು.
ಜೆರಪಿನ ಡಿಪ್ ಜೆರಪಿನೋ ಡಿಪ್ ಅಂತ ಇದು. ಇದನ್ನ ಫುಲ್ ಎಡ್ಜಸ್ಟ್ ಹಾಕ್ಬೇಕು ಅಂದ್ರೆ ಫುಲ್ ರೌಂಡಿಂಗ್ ಸುತ್ತಿ ಹಿಂಗೆಲ್ಲ ಮಧ್ಯಾಹ್ನ ಹಾಕಿ ಮಧ್ಯಾಹ್ನ ಹಾಕ್ಲಾ? ಹಾಕಿ ಹಾಕಿ ಇಲ್ಲೋ ಹಾಕಿ ಕ್ಲೀನಾಗಿ ಮಾಡಿದ್ರೆ ಹೇಳಿದ್ರು ನಾನು ಕರೆಕ್ಟಾಗಿ ಮಾಡಿಸು. ಕರೆಕ್ಟಾಗಿ ಗೊತ್ತಾಯ್ತಲ್ಲ ಹಿಂಗೆ ಹಾಕಿ. ಹಾ ಸಾಕಾ? ಸಾಕು ಗೈಸ್ ಇದು ಏನಿದು? ಜಲಪಿನೋ ಡಿಪ್ಪು. ಜಲಪಿನೋ ಡಿಪ್. ಪಿಜ್ಜಾ ಸಾಸ್ ಹಾಕಿದ್ರೆ ಜಲಪಿನೋ ಡಿಪ್ಪು. ಇವಾಗ ಸೈಡ್ ಗಿಡೋಣ. ನಾವು 2 ಐಟಮ್ ಹಾಕಿದೀವಿ, ಸಾಸು ಮತ್ತೆ ಡಿಪ್ಪು ಎರಡೂನು ಹಾಕ್ಬಿಟ್ಟು ಇವಾಗ ಪಿಜ್ಜಾನ ಇಟ್ಟಿದೀವಿ. ನೆಕ್ಸ್ಟ್ ಏನ್ ಹಾಕೋದು ಅಂತ ಟಾಪಿಂಗ್ಸ್ ಇವಾಗ ಎಲ್ಲ ಪಿಜ್ಜಾ ಸ್ಟಾರ್ಟಿಂಗ್ ಮಾಮೂಲಿ ವೆಜ್ ಪಿಜ್ಜಾ ಎಲ್ಲದಕ್ಕೂ ಪಿಜ್ಜಾ ಸಾಸ್ ಹಾಕ್ಬೇಕು. ಅದಾದ್ಮೇಲೆ ಒಬ್ಬೊಬ್ರು ಜಲಪಿನೋ ಡಿಪ್ ಕೇಳ್ತಾರೆ, ಚೀಸ್ ಡಿಪ್, ಪೆರಿ ಪೆರಿ, ತಂದೂರಿ ಸಾಸ್, ಅದ್ರ ಯಾವ್ದು ಕೇಳ್ತಾರೆ ಅದ್ರ ಮೇಲೆ ಅದು ಏನ್ ಎಲ್ಲ. ನೀವು ವೆಜ್ ಪಿಜ್ಜಾ ಮಾಡಿದ್ರು ನಾನ್ ವೆಜ್ ಪಿಜ್ಜಾ ಮಾಡಿದ್ರು ಪಿಜ್ಜಾ ಸಾಸ್ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಸಾಸ್ ಹಾಕ್ಬೇಕು. ನೆಕ್ಸ್ಟ್ ಇವಾಗ ಇದೇನಾದ್ರು ಬಳಿ ಇದ್ ಮಾಡ್ಬೇಕಾ? ಏನಿಲ್ಲ ಅದು ಹಂಗೇನೆ. ನೆಕ್ಸ್ಟ್ ಆನಿಯನ್ ಹಾಕಿ, ನಿಮ್ಗೆ ಯಾವ ಟಾಪಿಂಗ್ಸ್ ಇಷ್ಟ ಆಗುತ್ತೆ ಅದು ಹಾಕ್ಬೋದು. ಗೈಸ್ ನಮ್ಗೆ ಏನ್ ಇಷ್ಟ ಅದನ್ನ ಹಾಕ್ಬೋದು. ಅಲ್ಲೇ ಇರ್ಲಿ. ಗೈಸ್ ಇದು ಪಿಜ್ಜಾನ ಕಟ್ ಮಾಡಕ್ಕೆ ರೆಡ್ ಕಲರ್ ಚಿಕನ್, ಗ್ರೀನ್ ಕಲರ್ ವೆಜ್ದು. ಇಲ್ಲಿ ನೋಡಿ, ಇದು ಗ್ರೀನ್ ಕಲರ್ದು ವೆಜ್ ಪಿಜ್ಜಾನ ಕಟ್ ಮಾಡಕ್ಕೆ, ಇದು ರೆಡ್ ಕಲರ್ದು ನಾನ್ ವೆಜ್ ಪಿಜ್ಜಾನ ಕಟ್ ಮಾಡಕ್ಕೆ ಮಾಡ್ತಿರೋದು. ನಾನ್ ವೆಜ್ ಪಿಜ್ಜಾ ಮಾಡ್ತಿಲ್ಲ, ಯಾಕಂದ್ರೆ ನಿಖಿಲ್ ನಾನ್ ವೆಜ್ ತಿನ್ನಲ್ವಂತೆ. ಬರೋ ಮುಂಚ ವೆಜ್ ಪಿಜ್ಜಾದಲ್ಲಿ ನಮ್ಮ ಹತ್ರ ಹಾಕಕ್ಕೆ ಏನೇನೈತೆ ಗೊತ್ತಾ? ಫಸ್ಟ್ ಐಟಮ್ಮು ನೋಡಿ, ಇಲ್ಲಿ ಪನ್ನೀರ್ ಇದೆ. ಇದಾದ್ಮೇಲೆ ಇದು ಜೋಳ, ಈರುಳ್ಳಿ, ರೆಡ್ ಪಾಪ್ರಿಕಾನ್, ಬ್ಲ್ಯಾಕ್ ಆಲಿವ್, ಬ್ಲ್ಯಾಕ್ ಫಿಶ್, ಮಶ್ರೂಮ್, ನನ್ಗೆ ಹೆಸರು ಗೊತ್ತಿಲ್ಲ. ಇದೇನೋ ಇದು? ಬ್ಲ್ಯಾಕ್ ಆಲಿವ್ಸ್. ಬ್ಲ್ಯಾಕ್ ಆಲಿವ್ಸ್. ಇದು ಜಲಬಿನೋ, ಬ್ಲ್ಯಾಕ್ ಆಲಿವ್ಸ್, ರೆಡ್ ಇದು ಮತ್ತೆ ಕ್ಯಾಪ್ಸಿಕಮ್, ಮಶ್ರೂಮ್ ಎಲ್ಲ ಇದೆ. ಮಚ್ಚ ನೀನ್ ಏನ್ ಹೇಳ್ತೀಯ ಅದನ್ನ ಹಾಕ್ತಿವಿ. ಏನ್ ಹೇಳಪ್ಪ, ಏನ್ ತಿಂತೀವಿ? ಕ್ಯಾಪ್ಸಿಕಮ್, ಪನ್ನೀರ್ ಯಾವ್ದಾರ ಎಲ್ಲ ಹಾಕೋಣ ಬಿಡ್ರಿ. ವೆಜ್ ಓವರ್ಲೋಡ್ ಮಾಡ್ಬೇಡ. ಹೊಟ್ಟೆ ಆಗಿರೋದು ಸಾಕಾಗಿಲ್ಲ. ಎಲ್ಲಾನು ಮಿಕ್ಸ್ ಮಾಡೋಣ. ವೆಜ್ ಓವರ್ಲೋಡೆಡ್. ವೆಜ್ ಓವರ್ಲೋಡೆಡ್ ಪಿಜ್ಜಾ ಮಾಡ್ತಿದ್ವಿ ನಾವು ಇವಾಗ. ಪನ್ನೀರ್ ಹಾಕ್ಲಾ? ಫಸ್ಟ್ ಆನಿಯನ್ ಹಾಕ್ಬಿಡಿ. ಆನಿಯನ್ ಎಲ್ಲ ಸ್ಪ್ರೆಡ್ ಮಾಡ್ಬೇಕು ಗೈಸ್. ಆನಿಯನ್ ಹಾಕೋಣ ಬನ್ನಿ. ಹಿಂಗ್ ಮೇಲಿಂದ ಹಿಂಗೆ ಅದೇ ಉದುರೋಯ್ತದೆ. ಸಾಕಾ? ಹಾಕಿ ಫುಲ್ ತುಂಬಬೇಕು ಆನಿಯನ್. ಆನಿಯನ್ ಹಾಕ್ಬಿಟ್ರೆ ಅವೆಲ್ಲ ಹಾಕೋದು ಒಂದೇ ಸೈಡ್ ಹಾಕ್ಬಿಡಿ, ಎಲ್ಲ ಕಡೆ ಹಾಕೋಣ. ಓವರ್ಲೋಡಲ್ಲಿ ಎಲ್ಲ ತುಂಬಿಕೊಡುತ್ತೆ. ಈರುಳ್ಳಿನ ಹಾಕಿದೀವಿ. ನೆಕ್ಸ್ಟ್ ಐಟಮು ಕ್ಯಾಪ್ಸಿಕಮ್ ಹಾಕಿ. ಕ್ಯಾಪ್ಸಿಕಮ್ ಹಾಕ್ಬೇಕಂತೆ. ಕ್ಯಾಪ್ಸಿಕಮ್ ಹಾಕೋಣ. ಜಾಸ್ತಿ ಆಗೋಯ್ತು. ಈರುಳ್ಳಿ ಹಾಕ್ದಂಗೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟೆ. ಎತ್ಲ ಇಲ್ಲ ಸಾಕ? ಜಾಸ್ತಿ ಆಯ್ತಾ? ಜಾಸ್ತಿ. ಇದರೊಳಗಡೆ ಹಾಕ್ಬಿಡಿ ಬೌಲಲ್ಲಿ. ಜಾಸ್ತಿ ಆದ್ರೆ ಎತ್ಬಿಡೋಣ. ಜಾಸ್ತಿ ಹಾಕ್ಬಿಟ್ಟಿದೀನಿ ಗೈಸ್. ಎರರ್ ಡಿಡಕ್ಟೆಡ್. ಸಾಕಾ? ಸಾಕು. ನೆಕ್ಸ್ಟ್ ಪನ್ನೀರ್, ಆನಿಯನ್, ಕ್ಯಾಪ್ಸಿಕಮ್, ರೆಡ್ ಪ್ಯಾಪ್ರಿಕಾ ಎಷ್ಟು ನೋಡು. ಆಮೇಲೆ ಜಾಸ್ತಿ ಸ್ವಲ್ಪ ಹಾಕಿ. ಅದು ಒಂದೊಂದು ಹಿಂಗೆ ಹಿಡ್ಕೊಂಡು ಒಂದೊಂದು ಕೈಲಿ ನೀವು ಹಾಕಿ. ಅಲ್ಲ ಆ ಕೈಲಿ ಹಾಕಿ. ಒಂದೊಂದು ಹಾಕಿ. ಎಡ್ಜಸ್ ಅಲ್ಲೆಲ್ಲ ಹಾಕಿ. ಒಂದೇ ಸೈಡ್ ಹಾಕ್ಬಿಡಿ. ಖಾರ ಇರುತ್ತೆ ಗೈಸ್. ಇದು ಒಂದೇ ಸೈಡ್ ಹಾಕಿದ್ರೆ ಖಾರ ಆಗ್ಬಿಡುತ್ತೆ. ಸಾಕಾ? ಹಿಂಗೈತ್ ನೋಡು ಪಿಜ್ಜಾ. ಇನ್ನು ನಾವು 3-4 ಐಟಮ್ ಹಾಕಿದೀವಿ. ಆಗ್ಲೇ ನಮ್ಮ ಪಿಜ್ಜಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಒಳ್ಳೆ ಚೆಫ್ ಆಗ್ಬೋದಿತ್ತು ನಾನು, ಯೂಟ್ಯೂಬರ್ ಆಗಿಲ್ಲ ಅಂದಿದ್ರೆ ಯಾವ್ದಾದ್ರು 5 ಸ್ಟಾರ್ ಹೋಟ್ಲಲ್ಲಿ. ನೆಕ್ಸ್ಟ್ ಬ್ಲ್ಯಾಕ್ ಆಲಿವ್ಸ್ ಹಾಕಿ. ಸ್ವಲ್ಪ ಎತ್ಕೊಳ್ಳಿ ಕೈ ಹಾಕ್ಬಿಟ್ಟು ಎತ್ಕೊಳ್ಳಿ. ಏನಿದು? ಬ್ಲ್ಯಾಕ್ ಆಲಿವ್ಸ್ ಗೈಸ್. ಈಗ ಬ್ಲ್ಯಾಕ್ ಆಲಿವ್ಸ್ನ ಎತ್ಕೊಂಡಿದ್ದೀನಿ. ಸಿಂಗಲ್ ಇಡಿ. ಇದನ್ನ ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಮತ್ತೆ ಸಿಂಗಲ್ಲು ಒಂದೊಂದು ದೂರ ಇಡಬೇಕು. ಸಾಕಲ್ವಾ? ಸೇಮ್ ಹಂಗೆ ಜಲಪಿನೋ. ನೆಕ್ಸ್ಟು ಅದು ಜಲಪಿನೋ 4 ಎತ್ಕೊಳ್ಳಿ ಸಾಕದು. ಒಂದು 4-5. ನೆಕ್ಸ್ಟ್ ಐಟಮ್ ಹಾಕಿದ್ದೀನಿ. ಪನ್ನೀರ್ ಎತ್ಕೊಳ್ಳಿ. ಅಲ್ಲ ನೆಕ್ಸ್ಟ್ ಇವಾಗ ಗೈಸ್ ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದಂಥ ಐಟಮ್ ಪನ್ನೀರ್. ಇಷ್ಟು ಹಾಕ್ಬಿಡೋಣ. ಎಲ್ಲ ಹಾಕ್ಬಿಡಿ. ಕೈಯಲ್ಲಿ ಸಿಗ್ತಿಲ್ಲ ಗೈಸ್, ಗೋರ್ಕೊಬಿಟ್ಟಿದ್ದೀನಿ. ಪನ್ನೀರ್ ಹಾಕೋಣ ಬನ್ನಿ. ಇವಾಗ ಕ್ಲೀನಾಗಿ ಜೋಡಿಸಿದ್ದೀನಿ ಎಲ್ಲಾನು ಒಂದೊಂದು ಕಡೆ. ಹೆಂಗೆ ಕಾಣಿಸ್ತಾ ಇತ್ತು ನೋಡಿ ನಮ್ಮ ಪಿಜ್ಜಾ. ಆಗಲೇ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತೈತೆ ನಮ್ದು ವೆಜ್ ಲೋಡೆಡ್ ಪಿಜ್ಜಾ. ಚೆನ್ನಾಗೈತಲ್ವಾ? ಚೆನ್ನಾಗೈತೆ ಮಚ್ಚ. ನಾವು ಮಾಡೋ ಅಡುಗೆ ಹೆಂಗೆ ಇದ್ರು ಚೆನ್ನಾಗಿರುತ್ತೆ. ಬೇರೆಯವ್ರು ಮಾಡ್ದಾಗ್ಲೇ ನಾವು ರಿವ್ಯೂ ಮಾಡಿ ಹೇಳೋದು. ನೋಡ್ ನಾನ್ ಮಾಡ್ತಿರೋದಕ್ಕೆ ಇನ್ನೂ ಅಡುಗೆನೇ ರೆಡಿ ಆಗಿಲ್ಲ, ಸಖತ್ತಾಗೈತೆ ನಾನು ಹೇಳ್ತೀನಿ. ತಿಂದ್ಮೇಲೆ ಗೊತ್ತಾಗುತ್ತೆ. ಕಾರ್ನ್ ನೆಕ್ಸ್ಟ್ ಮಶ್ರೂಮ್ ಹಾಕಿ. ಕಾರ್ನ್ ಹಂಗೆ ಎತ್ಕೊಳ್ಳಿ. ಹಿಂಗೆ ಎತ್ಕೊಂಡು ಹಿಂಗೆ ಉದುರಿಸ್ಬಿಟ್ಟು ಆನಿಯನ್ ಥರ. ನೆಕ್ಸ್ಟ್ ಜೋಳ ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ ಹಾಕ್ಲಾ? ಹಾಕಿ. ನೆಕ್ಸ್ಟ್ ಗೈಸ್ ನಾವು ಇವಾಗ ಮಶ್ರೂಮ್ನ ಹಾಕ್ತಿದೀವಿ.
ಎಲ್ಲಾನು ಮಿಕ್ಸ್ ಮಾಡೋಣ ಇರಿ. ಜಾಸ್ತಿ ಒಂದೇ ಕಡೆ ಹಾಕ್ಬಿಟ್ಟಿದೀನಿ ಮಶ್ರೂಮ್ನ. ಸಾಕಾ? ಸಾಕು. ಎಲ್ಲ ಹಾಕಿದ್ವಾ? ಎಲ್ಲ ಆಯ್ತು ಗೈಸ್, ನಾವು ಎಲ್ಲ ಐಟಮ್ ಹಾಕಿದೀವಿ. ಪಿಜ್ಜಾಗೆ ಸಾಸ್ ಹಾಕಿದೀವಿ, ಅದಾದ್ಮೇಲೆ ಮಶ್ರೂಮ್ ಹಾಕಿದೀವಿ, ಪನ್ನೀರ್ ಹಾಕಿದೀವಿ, ಬ್ಲ್ಯಾಕ್ ಕಲರ್ದು ಹಾಕಿದೀವಿ, ಬ್ಲ್ಯಾಕ್ ಆಲಿವ್ಸ್ ಹಾಕಿದೀವಿ, ರೆಡ್ ಪಾಪ್ರಿಕಾ ಹಾಕಿದೀವಿ, ಜಲಪಿನೋ ಹಾಕಿದೀವಿ, ಮತ್ತೆ ಆನಿಯನ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ವೆಜ್ ಲೋಡೆಡ್ ಪಿಜ್ಜಾಗೆ ಎಲ್ಲ ಐಟಮ್ಸ್ ಹಾಕಿದೀವಿ. ನೆಕ್ಸ್ಟ್ ಫೈನಲ್ ಚೀಸ್ ಫೈನಲ್ ಇವಾಗ ಗೈಸ್ ನಾವು ಚೀಸ್ ನ ಹಾಕ್ಬೇಕು. ಈ ಚೀಸ್ಗೆ ಟಾಮ್ ಅಂಡ್ ಜೆರಿ ಯಾವಾಗ್ಲೂ ಕಿತ್ತಾಡೋದು. ಜೆರಿಗೆ ತುಂಬಾನೇ ಫೇವ್ರೇಟ್ ಫುಡ್ ಯಾವ್ದು ಅಂತಂದ್ರೆ ಇದೇ ಚೀಸು. ಬನ್ನಿ ಚೀಸ್ ಎತ್ಕೊಳ್ಳೋಣ. ಜಾಸ್ತಿ ಚೀಸ್ ಹಾಕಿದ್ರೆ ಜಾಸ್ತಿ ಚೀಸ್ ಯಾಕಲ್ವಾ ನೋಡು. ಹಾಕಿ ಹಿಂಗೆ ಹಿಡ್ಕೊಳ್ಳಿ. ಹಿಂಗೆ ಆನಿಯನ್ ಹಾಕಿದ್ರಲ್ಲ ಹಿಂಗೆ ಹಿಡ್ಕೊಳ್ಳಿ ಕೈಗೆ, ಹಿಂಗೆ ಸ್ಪ್ರೆಡ್ ಮಾಡಿ ಎತ್ಕೊಳ್ಳಿ. ಗೈಸ್ ಚೀಸ್ ಹಾಕ್ತಾ ಇದೀನಿ. ಇನ್ ಸ್ವಲ್ಪ ಚೀಸ್ ಹಾಕೋಣ ಗೈಸ್ ಚೀಸ್ ಜಾಸ್ತಿ ಹಾಕ್ಬೇಕು, ಅದಕ್ಕೆ ಚೀಸ್ನ ಚೆನ್ನಾಗಿ ತುಂಬಿಸ್ತಾ ಇದೀನಿ ಗೈಸ್. ಮೇನು ಪಿಜ್ಜಾ ಬಿಲ್ಡ್ ಆಗೋದೆ ಚೀಸ್ ಇಂದ, ಅದಕ್ಕೆ ಚೆನ್ನಾಗಿ ಚೀಸ್ ಹಾಕೋಣ. ಸಾಕ್ಬಿಡ್ಲೋ, ಫುಲ್ಲು ರೆಡಿ ಆಗೈತೆ. ಚೀಸ್ ಎಲ್ಲ ಹಾಕಿದೀವಿ, ಎಲ್ಲ ಐಟಮ್ನ ಹಾಕಿದೀವಿ. ನೆಕ್ಸ್ಟ್ ಏನಂತ ಅಂದ್ರೆ ಇದನ್ನ ತಗೊಂಡು ಓವನ್ ಒಳಗೆ ಇಟ್ಟರೆ ನಮ್ಮ ಪಿಜ್ಜಾ ರೆಡಿ ಆಗ್ಬಿಡುತ್ತೆ. ಪಿಜ್ಜಾನ ಓವನ್ ಒಳಗಡೆ ಇಡಕ್ಕೆ ಈ ಗ್ರಿಲ್ನ ಯೂಸ್ ಮಾಡಬೇಕು. ನಿಧಾನಕ್ಕೆ ಪುಷ್ ಮಾಡಿ ಪಿಜ್ಜಾನ ಇದ್ರ ಮೇಲೆ ಇಟ್ಕೋಬೇಕು. ಸಾಕು. ಸಾಕಾ ಗೈಸ್? ನಮ್ಮ ಪಿಜ್ಜಾ ನೋಡಿ ಓವನ್ ಒಳಗಡೆ ಇಡಕ್ಕೆ ಫುಲ್ ರೆಡಿ ಆಗೈತೆ. ಒಳಗಡೆ ಇಡೋದಾ? ಅದೇ ಮೂವ್ ಆಗುತ್ತಾ? ಅದೇ ಮೂವ್ ಆಗುತ್ತೆ, ತಿರ್ಗ್ತಾ ಇದಲ್ಲ ತೋರಿಸಿ. ಗೈಸ್ ಇಲ್ಲಿ ನೋಡಿ, ಓವನ್ ಫುಲ್ ಬಿಸಿ ಐತೆ, ಮತ್ತೆ ಇದು ಮೂವ್ ಆಗ್ತಾ ಇತ್ತು ನೋಡಿ. ಇದು 270 ಮೂವ್ ಆಗಿ ಒಳಗಡೆ ಎಷ್ಟು 270 ಇಲ್ಲ ಇದೆ ನೋಡಿ. ಇವಾಗ ಈ ಓವನ್ 270 ಅಂದ್ರೆ 269 ಡಿಗ್ರಿ ಟೆಂಪರೇಚರ್. ಎಷ್ಟು ಬಿಸಿ ಇರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ ನೀವು, ಎಷ್ಟು ಬಿಸಿ ಇರುತ್ತೆ. ಇವಾಗ ಒಳಗಡೆ ಇಡೋಣ, ಮೇಲ್ಗಡೆ ಅದೇ ಮೂವ್ ಆಗಿ ಹೋಗುತ್ತೆ. ಇನ್ನು ಮುಂದೆ ಈ ಸೈಡಿಂದ ಬಂದರೆ ರೆಡಿ ಆಗಿರುತ್ತೆ. ಇಷ್ಟೇನಾ ಗೈಸ್? ಇವಾಗ ಪಿಜ್ಜಾನ ಓವನ್ ಒಳಗಡೆ ಇಟ್ಟಿದೀವಿ, ಮೂವ್ ಆಗಿ ನಿಧಾನಕ್ಕೆ ಹೋಗುತ್ತೆ ನೋಡಿ. ಹಂಗೆ ಪಿಜ್ಜಾ ಕರೆಕ್ಟಾಗಿ ಇಟ್ಟಿದ್ದೀನಾ? ಬಿಸಿ ಹಂಗೆ ಬರ್ತಾ ಇದ್ದಿಲ್ಲೇ. ಇವಾಗ ಪಿಜ್ಜಾ ಒಳಗಡೆ ಮೂವ್ ಆಗಿ ಈ ಕಡೆ ಸೈಡ್ ಇಲ್ಲಿಂದ ವಾಪಸ್ ಬಂದ್ರೆ ನಮ್ಮ ಪಿಜ್ಜಾ ರೆಡಿ. ಸ್ಲೋ ಆಗಿ ಹೋಗುತ್ತೆ ತುಂಬಾ. ಅದಕ್ಕೆ ಕಸ್ಟಮರ್ ಪಿಜ್ಜಾ ಆರ್ಡರ್ ಮಾಡಿದ್ಮೇಲೆ ವೆಯ್ಟ್ ಮಾಡೋದು ಇದಕ್ಕೇನೆ. ಈ ಓವನ್ ಒಳಗಡೆ ಬಿಸಿಯಾಗಿ ರೆಡಿಯಾಗಿ ಬರಬೇಕಲ್ಲ, ಅದಕ್ಕೆ ವೆಯ್ಟ್ ಮಾಡೋದು ನಾವು ಕಸ್ಟಮರ್ಸ್. ಹೊರಗಡೆ ಒಳಗೆ ಹೋಗ್ತಾ ಇದ್ ನೋಡಿ ಪಿಜ್ಜಾ. ನೀನು ಒಂದ್ ರೌಂಡ್ ಹೋಗ್ಬಿಡ್ಬಲ್ಲ. ಮೂಳೆನೂ ಸಿಗಲ್ಲ ಎಲ್ಲ ಹೋಗ್ ಬಾರ. ಸಬ್ಸ್ಕ್ರೈಬ್ ಮಾಡ್ತಾರೆ ಎಲ್ಲರೂ. ಸರಿಯಾಗಿದೆ ಗೈಸ್. ಇವಾಗ ನಮ್ ಪಿಜ್ಜಾ ಬರೋವರೆಗೂ ಈ ಕಡೆಯಿಂದ ವಾಪಸ್ ಪಿಜ್ಜಾ ಬಂದ್ರೆ ನಮ್ ಪಿಜ್ಜಾ ರೆಡಿ. ಗೈಸ್ ನಮ್ ಪಿಜ್ಜಾ ಬರ್ತಾ ಇತ್ತು ನೋಡಿ ಒಳಗಡೆಯಿಂದ. ಇವಾಗ ಹೊರಗಡೆ ಫುಲ್ಲು ಬಿಸಿಯಾಗಿ ರೆಡಿ ಆಗ್ಬಿಟ್ಟು ಬರ್ತೈತೆ ಪಿಜ್ಜಾ. ಇವಾಗ ಈ ಮೇಲ್ಗಡೆ ಇರುತ್ತಲ್ಲ ಅದು ಕೂಡ ಬಿಸಿ ಇರುತ್ತೆ, ನಾವಾಗಲೇ ಇಟ್ವಲ್ಲ. ಅದಕ್ಕೆ ಇದನ್ನ ಯೂಸ್ ಮಾಡಿಕೊಂಡು ಎತ್ಕೋಬೇಕು ನಮ್ಮ ಪಿಜ್ಜಾನ. ನಮ್ಮ ವೆಜ್ ಲೋಡೆಡ್ ಪಿಜ್ಜಾ ರೆಡಿ. ನಮ್ಮ ಪಿಜ್ಜಾ ರೆಡಿ ನೋಡಿ. ವೆಜ್ ಲೋಡೆಡ್ ಪಿಜ್ಜಾ ರೆಡಿ ಆಗೈತೆ, ಬಿಸಿ ಬಿಸಿ ಐತೆ. ಎತ್ತಿ ಇವಾಗ ಪ್ಲೇಟ್ ಒಳಗಡೆ ಇಡೋಣ. ಗೈಸ್ ನೋಡಿ, ನಾನೇ ರೆಡಿ ಮಾಡಿರೋ ವೆಜ್ ಲೋಡೆಡ್ ಪಿಜ್ಜಾ ನೋಡಿ ಹೆಂಗೈತೆ. ನೋಡಿದ್ರಾ? ನಾನು ಅವತ್ತೇ ಹೇಳ್ದೆ ತಾನೆ, ನನ್ನ ಟ್ಯಾಲೆಂಟ್ ಇದೆ, ನಿಮ್ಗೆ ಗೊತ್ತಾಯ್ತಿಲ್ಲ, ನಾನು ಒಳ್ಳೆ ಚೆಫು ಅಂತ. ನೋಡಿ ಹೆಂಗ್ ರೆಡಿ ಮಾಡಿದ್ದೀನಿ. ಇದು ವೆಜ್ ಪಿಜ್ಜಾ ಕಟ್ ಮಾಡೋಕ್ಕಿರೋದು. ವೆಜ್ ಪಿಜ್ಜಾ ಕಟ್ ಮಾಡೋದ್ರಲ್ಲೇ ಮಾಡಬೇಕು. ಗ್ರೀನ್ ಕಲರ್ದು ವೆಜ್ ಪಿಜ್ಜಾ ಕಟ್ ಮಾಡೋಕ್ಕೆ. ಎಷ್ಟು ಪೀಸ್ ಮಾಡೋಣ ಗೈಸ್? ನಮ್ಮ ವೆಜ್ ಲೋಡೆಡ್ ಪಿಜ್ಜಾ ನೋಡಿ ರೆಡಿ ಆಗೈತೆ. ಸಖತ್ತಾಗಿ ಕಾಣಿಸ್ತೈತೆ. ನಾನೇ ರೆಡಿ ಮಾಡಿರೋದು, ಕೃಣಾಲ್ ಹೇಳ್ಕೊಟ್ಟಿರೋದು. ಹೆಂಗೈತೆ ಮಚ್ಚ? ನಾನೇ ತಿಂದು ಹೇಳಿದ್ರೆ ರಿವ್ಯೂ ಚೆನ್ನಾಗಿರಲ್ಲ. ನೀನು ತಿನ್ನು. ನೀನು ತಿನ್ನು. ಒಂದು ಪೀಸ್ ತಿನ್ನು, ಒಂದೇ ಒಂದು ಸಣ್ಣ ಪೀಸ್ ತಿನ್ನು. ಹಾಕಿ ಬ್ರೋ. ಎಲ್ಲದಕ್ಕೆ ಹಾಕ್ಬೇಡ, ಚೆನ್ನಾಗಿರೋದು ಹಾಕಿ. ಬೇಡ, ನಿಂದಕ್ಕೆ ಹಾಕೊಡ ಬ್ರೋ. ಅದೇ ಬರೋ ಬಾರೋ ಬರೋ ಬರೋ. ವಿಡಿಯೋದಲ್ಲಿ ಬಚ್ಚವಾ ಬಾ. ಅಲ್ಲಿ ಕೂತ್ಕೋ, ಅವ್ನ ಪಕ್ಕ ಕೂತ್ಕೋ. ಯಾವ ಪೀಸ್ ಬೇಕಿತ್ಕೋ. ನಾವು ಆಲ್ರೆಡಿ ಅದಕ್ಕೆ ಏನೇನು ಹಾಕಿದೀವಿ ಗೊತ್ತಾ? ಹಾಂ
ಎತ್ಕೊಳ್ಳೋ ಈ ಪೀಸು ಯಾವ್ದು ಬೇಕು ಎತ್ಕೊ ಮಚ್ಚ ತಿನ್ನು ಆರಾಮಾಗಿ ತಿನ್ಬಿಟ್ಟು ಹೇಳಿ ಹೆಂಗೈತೆ ರೇಟ್ ಬೇಕಾ? ಚೆನ್ನಾಗೈತಾ ಪ್ರಾಮಿಸ್ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಮೇಲೆ ಅಣ್ಣ ಗರ್ಲ್ ಫ್ರೆಂಡ್ ಎಲ್ಲ ಸಿಂಗಲ್ ಎಕ್ಸ್ ಗರ್ಲ್ ಫ್ರೆಂಡ್ ಅವಳನ್ನ ಯಾವತ್ತೂ ಮಾಡಿಲ್ಲ ನಾನು ಮಾತ್ರ ಅವಳು ಲವ್ ಮಾಡಿದ್ದೀನಿ. ಎಲ್ಲ ಅಲ್ಲೇ ಚೆಲ್ಬಿಟ್ಟಿದ್ಯಲ್ವೋ. ಏನು ಮಾಡೋನು ಅಲ್ಲೇ ಚೆಲ್ಬಿಟ್ಟು ಎತ್ಕೊಳ್ಳೋ ಅನ್ನ ತಿನ್ನೋ ಸಾರು ತಿನ್ನು ಇನ್ನು ಹೆಂಗ್ ಬೇಕು ತಿನ್ನೋ ತಗೊಳ್ಳೋ ಇನ್ನೊಂದು ಪೀಸ್ ತಗೊಳ್ಳೋ ಇದು ತಿನ್ನೋ ಇದು ಚೆನ್ನಾಗೈತೆ ಇದಕ್ಕೆ ಹಾಕೊಳ್ಳೋ ಇವನು ಅಷ್ಟೊಂದು ಲವ್ ತಿನ್ಬಿಟ್ಟು ಆನೆಸ್ಟಾಗಿ ಹೇಳ್ಬೇಕು ನೀನು ಸುಳ್ಳು ಹೇಳ್ಬಾರ್ದು ಚೆನ್ನಾಗಿದ್ರೆ ಚೆನ್ನಾಗೈತೆ ಅನ್ಬೇಕು ಇದಕ್ಕೆ ಹಾಕೋ ಇದು ತಿನ್ನು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು ಇದಕ್ಕೆ ತಿನ್ನು ಹಾ ತಿನ್ನೋ ಆರಾಮಾಗಿ ತಿನ್ನು ಆಮೇಲೆ ಹೇಳು ಇವನ್ ಚೆನ್ನಾಗೈತೆ ಅಂದ ನೀನು ತಿನ್ಬೇಕು ಈಗ ಸ್ವಲ್ಪ ತೊಗೊಳ್ಳಿ ನೀವೇ. ನಾನು ತಿಂತೀನಿ ನೀನು ಸ್ವಲ್ಪ ತಿನ್ನು ಫಸ್ಟು ನಾನು ಮಾಡಿದ್ದೀನಲ್ವಾ ನನಗೆ ಸ್ಯಾಟಿಸ್ಫೈ ಆಗಬೇಕು ಚೆನ್ನಾಗಿ ಮಾಡಿದ್ದೀನಾ ಇಲ್ವಾ ಅಂತ ಬ್ರೋ ಒಂದು ಪೀಸ್ ತಗೊಳ್ಳಿ ಹೋಗ್ಲಿ ಬ್ರೋ ಒಂದು ಪೀಸ್ ಬನ್ನಿ. ಒಂದು ಪೀಸ್ ಬನ್ನಿ ಒಂದು ಪೀಸ್ ಬನ್ನಿ. ಪ್ಲೇಟ್ ಇಲ್ಲ ಪ್ಲೇಟ್ ತರಲ ತಿನ್ನೋ ಕರೆಕ್ಟ್ ನಿಜ ಹೇಳು ನಿಜ ಚೆನ್ನಾಗೈತಾ ನೋಡಿ ಗೈಸ್ ಚಿಕ್ಕ ಮಕ್ಕಳು ಸುಳ್ಳು ಹೇಳಲ್ಲ ನನಗೂ ಪಿಜ್ಜಾ ಮಾಡಕ್ ಬರುತ್ತೆ ನಾನು ಇನ್ಮೇಲಿಂದ ಒಳ್ಳೆ ಚೆಫ್ ಅಂತ ಚಿಕಾಗೋ ಪಿಜ್ಜಾದಲ್ಲಿ ಪಾರ್ಟ್ ಟೈಮಲ್ಲಿ ಚೆಫ್ ಆಗಿ ಕೆಲಸ ಮಾಡ್ತೀವಿ ಬೇಡ ಬ್ರೋ ಯೂಟ್ಯೂಬೇ ಮಾಡ್ರಿ. ಪಿಜ್ಜಾ ಪಾರ್ಟಿ ಮಾಡ್ತೀವಿ ನಾವು ನಮ್ಗಿಂತ ಜಾಸ್ತಿ ಇವನೇ ಪಾರ್ಟಿ ಮಾಡ್ತಿರೋದು ನಿಧಾನಕ್ಕೆ ತಿನ್ಲ ಆಮೇಲೆ ನಿಮ್ಮ ಮನೆಯವ್ರು ನನ್ನ ಹಿಡ್ಕತ್ತಾರೆ ಪಿಜ್ಜಾ ತಿನ್ಬಿಟ್ರು ಅಂತ ಗೈಸ್ ನಾನು ಮಾಡಿರೋ ಪಿಜ್ಜಾನ ನಾನೇ ಇವಾಗ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ ರೀ ಚೆನ್ನಾಗಿ ಮಾಡಿದೀನಿ ಮಚ್ಚ ನಾನೇ ತಂದೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಹಾಕ್ಬೇಕಾದ್ರೆ ನೀರನ್ನ ಹಿಂಡ್ಬಿಟ್ಟು ಹಾಕ್ಬೇಕಿತ್ತಲ್ವ ನಾನು ಮಶ್ರೂಮ್ ನೀವು ಹಂಗೆ ಎತ್ಕೊಂಡು ಹಾಕ್ಬಿಡ್ರಿ. ಸ್ವಲ್ಪ ನೀರು ಇದಾಗ್ಬಿಡೈತೆ ಬಟ್ ಚೆನ್ನಾಗೈತೆ ತಣ್ಣಗಾಗೋಗೈತಲ್ಲ ಬಿಸಿ ಬಿಸಿ ತಿನ್ಬಿಡ್ಬೇಕಿತ್ತು. ಮತ್ತೆ ವಿಡಿಯೋ ಮಾಡ್ಕೊಂಡು ಏನೇನೋ ಲೇಟ್ ಮಾಡ್ಬಿಟ್ಟು ತಣ್ಣಗಾಗ್ಬಿಟ್ಟೈತೆ ಇಲ್ಲ ಇನ್ನೂ ಸಖತ್ತಾಗಿರೋದು ಬಟ್ ಚೆನ್ನಾಗಿ ಮಾಡಿದ್ದೀನಿ ಗೈಸ್ ಚೆನ್ನಾಗಿ ಮಾಡೋರಿ ಹಂಗಿಟ್ಕೊಣ ಚೆನ್ನಾಗಿ ಮಾಡಿದ್ದೀರಿ. ಚೆಫ್ ಆಗ್ಬೋದಾ ಸ್ವಲ್ಪ ಜಾಸ್ತಿ ಕ್ಯಾಪ್ಸಿಕಮ್ ಜೋಶ ಜಾಸ್ತಿ ಹಾಕ್ಬಿಡಿ ಅದಕ್ಕೆ ಎರಡನೇ ಎಷ್ಟು ಪೀಸ್ ಎಷ್ಟು ಪೀಸ್ ತಿಂದೆ ನಿನ್ನೆಯಿಂದ? ಒಂದು 20 ಮೇಲೆ ತಿಂದಿದ್ಯಾ? 20 ಮೇಲೆ ತಿಂದಿದ್ಯಾ? ನಾನೇ ಮಾಡಿಕೊಟ್ಟಿದ್ದೀನಿ. ನೀನೊಂದು ನಂಬರ್ ಹೇಳಾಯ್ತು ನಿಜ ಹೇಳ 15 20 ನಿಜ 15 ಏನು ಕಮ್ಮಿನಾ 15 ಏನು ಕಮ್ಮಿನಾ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ತಿರ್ಗಾ 5 ಗಂಟೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತೀರಿ